ಎಸ್ ಡಾಕ್ಟರ್, ನೀವೀಗ ಹೇಳ್ತಾ ಒಂದಷ್ಟು ಟೈಪ್ಸ್ ಆಫ್ ಆರ್ಥರೈಟಿಸ್ ಹೇಳ್ತಾ ಇದ್ರಿ. ಸೊ ಎಷ್ಟು ಟೈಪ್ಸ್ ಇದೆ, ಅದರಲ್ಲಿ ಮೋಸ್ಟ್ ಡೇಂಜರಸ್ ಆರ್ಥರೈಟಿಸ್ ಅಂದರೆ ಯಾವುದು ಅಂತ? ಯೂಶ್ವಲ್ ಆಗಿ ಭಾಳ ಥರದ ಒಂದು ನ್ಯೂಮರಸ್ ಟೈಪ್ಸ್ ಅಂತಲೇ ಹೇಳ್ಬೋದು. ಬಟ್ ಅದರಲ್ಲಿ ಕಾಮನ್ ಆಗಿ ಅಂದರೆ ಒಂದು 5-6 ಟೈಪ್ಸ್ ಆಫ್ ಆರ್ಥರೈಟಿಸ್ ಏನಿದೆ ಅದು ಹೆಚ್ಚು ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಹೇಳೋದಾದರೆ ಆಸ್ಟಿಯೋ ಆರ್ಥರೈಟಿಸ್, ರುಮ್ಯಾಟೆಡ್ ಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್, ವೈರಲ್ ಆರ್ಥರೈಟಿಸ್ ಮತ್ತು ಸೋರಿಯಾಟಿಕ್ ಆರ್ಥರೈಟಿಸ್. ಸೊ ಇದಿಷ್ಟು ಹೆಚ್ಚಿನ ಒಂದು ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಅದರಲ್ಲಿ ಈ 3 ವಿಧ ಏನಿದೆ, ಆಸ್ಟಿಯೋ ಆರ್ಥರೈಟಿಸ್, ರುಮ್ಯಾಟೆಡ್ ಆರ್ಥರೈಟಿಸ್ ಆ್ಯಂಡ್ ಗೌಟಿ ಆರ್ಥರೈಟಿಸ್, ಅದು ಅತಿ ಸಾಮಾನ್ಯವಾಗಿ ಹೆಚ್ಚಿನ ಜನಗಳಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಈ ಎಲ್ಲ ವಿಧಗಳಲ್ಲಿ ಮೋಸ್ಟ್ ಡೇಂಜರಸ್ ಟೈಪ್ ಅಥವಾ ಮೋಸ್ಟ್ ಸಿವಿಯರ್ ಕಂಡೀಷನ್ ಅಥವಾ ಡಿಸೀಸ್ ಕಂಡೀಷನ್ ಅಂತ ನಾವು ನೋಡೋದಾದರೆ ಎಸ್ಪೆಷಲಿ ರುಮ್ಯಾಟೆಡ್ ಆರ್ಥರೈಟಿಸ್. ಏನಾಗುತ್ತೆ ರುಮ್ಯಾಟೆಡ್ ಆರ್ಥರೈಟಿಸಲ್ಲಿ ಫಸ್ಟು ಜಾಯಿಂಟ್ಸ್ ಅಫೆಕ್ಟ್ ಆಗುತ್ತೆ. ಸೊ ಅದು ಕಂಟ್ರೋಲಿಗೆ ಬರಲಿಲ್ಲ ಅಥವಾ ಅದಕ್ಕೆ ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತ ಅಂದಾಗ ಬೇರೆ ಬೇರೆ ವೈಟಲ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತಾ ಹೋಗುವಂಥದ್ದು. ಎಸ್ಪೆಷಲಿ ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಅಥವಾ ಸ್ಕಿನ್ ಇರ್ಬೋದು. ಈ ಥರದ್ದೆಲ್ಲ ಒಂದು ವೈಟಲ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತಕ್ಕಂಥ ರಿಸ್ಕ್ ನಾವು ರುಮ್ಯಾಟೆಡ್ ಆರ್ಥರೈಟಿಸಲ್ಲಿ ನೋಡ್ತೀವಿ. ಜೊತೆಗೆ ತುಂಬ ಕಾಂಪ್ಲಿಕೇಶನ್ಸ್ ಉಂಟಾಯಿತು ಅಂದರೂ ಕೂಡ ಓವರಾಲ್ ಆಗಿ ಹೆಲ್ತ್ ಅಫೆಕ್ಟ್ ಆಗ್ತಾ ಹೋಗುವಂಥದ್ದು, ಜಾಯಿಂಟ್ಸಲ್ಲಿ ಡಿಫಾರ್ಮಿಟೀಸ್ ಅನ್ನೋದು ಸಿವಿಯರ್ ಎಕ್ಸ್ಟೆಂಟಲ್ಲಿ ಉಂಟಾಗ್ತಕ್ಕಂಥದ್ದು ಕೂಡ ನಾವು ನೋಡೋದ್ರಿಂದ ಸೊ ಅದು ಒಂದು ಡೇಂಜರಸ್ ಟೈಪ್ ಅಮಂಗ್ ಆಲ್ ಟೈಪ್ ಆಫ್ ಆರ್ಥರೈಟಿಸ್ ಅಂತ ಹೇಳ್ಬೋದು. ಏನು ಬೇಸಿಕಲಿ ಇದೊಂದು ಸಿಸ್ಟಮಿಕ್ ಆಟೋ ಇಮ್ಯೂನ್ ಜಾಯಿಂಟ್ ಡಿಸೀಸ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ಸೊ ಹೇಳಿದಾಗೆ ಈಗ ಜಾಯಿಂಟ್ಸ್ ಪೇಯ್ನ್ ಅಂತ ನಾವು ನೋಡಿದಾಗ ಜಾಯಿಂಟ್ಸ್ ಪೇಯ್ನ್ ಅಂದರೆ ಆಲ್ಮೋಸ್ಟ್ ಎಲ್ಲ ಕಾಯಿಲೆಯಲ್ಲೂ ಜಾಯಿಂಟ್ಸ್ ಮಾತ್ರ ಅಫೆಕ್ಟ್ ಆಗಿರುತ್ತೆ. ಬಟ್ ರುಮ್ಯಾಟೆಡ್ ಆರ್ಥರೈಟಿಸಲ್ಲಿ ಸೊ ಅದು ಕಂಟ್ರೋಲಿಗೆ ಬರಲಿಲ್ಲ ಅಂತಂದಾಗ ಜಾಯಿಂಟ್ಸ್ ನಂತರ ಬೇರೆ ಬೇರೆ ಆರ್ಗನ್ಸ್, ವೈಟಲ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ಅಂದರೆ ಕಾಂಪ್ಲಿಕೇಶನ್ಸ್ ಏನಾಗಬಹುದು ಡಾಕ್ಟರ್? ಅದೇ ಸಿವಿಯರ್ ಅಂತ ಅಂದಾಗ ಹೇಳಿದಾಗ ಈ ಥರ ವೈಟಲ್ ಆರ್ಗನ್ಸ್, ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಆ ಥರದ್ದು ಹಾರ್ಟ್ ಅಫೆಕ್ಟ್ ಆಗುವಂಥದ್ದು ಇರ್ಬೋದು, ಅಥವಾ ಪದೇ ಪದೇ ಜ್ವರ ಬರುವಂಥದ್ದು ಇರುತ್ತೆ, ಅದನ್ನು ರುಮ್ಯಾಟಿಕ್ ಫೀವರ್ ಅಂತ ಹೇಳ್ತೀವಿ. ವೆಯ್ಟ್ ಲಾಸ್ ಆಗ್ತಕ್ಕಂಥದ್ದು ಇರ್ಬೋದು, ಹಶು ಕಡಿಮೆ ಆಗುವಂಥದ್ದು, ಲಾಸ್ ಆಫ್ ಎಪಿಟೈಟ್ ಅಂತ ಹೇಳ್ತೀವಿ. ಅಂದರೆ ಓವರಾಲ್ ಆಗಿ ಅವರ ಹೆಲ್ತ್ ಕಂಡೀಷನ್ ಡಿಟೋರೇಟ್ ಆಗ್ತಾ ಬರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಸೊ ಇದು ಡೆಫಿನೆಟ್ಲಿ ಹೇಳಿದಾಗೆ ಒಂದು ಲಾಂಗ್ ಟರ್ಮಲ್ಲಿ ಕಂಟ್ರೋಲಿಗೆ ಬಂದಿಲ್ಲ ಅಂದಾಗ ಸೊ ಈವನ್ ಫಿಂಗರ್ ಜಾಯಿಂಟ್ಸ್ ಅಥವಾ ಕಾಲಿನ ಬೆರಳಲ್ಲಿ ಈ ಥರ ಏನು ಪೇಯ್ನ್ ಬಂದಿರುತ್ತೆ ಸೊ ಅಲ್ಲಿ ಡಿಫಾರ್ಮಿಟೀಸ್ ಡೆವಲಪ್ ಆಗ್ತಾ ಬರುತ್ತೆ. ಸೊ ಅವ್ರಿಗೆ ಯಾವುದೇ ಥರ ಒಂದು ವಸ್ತು ಗ್ರಿಪ್ ಮಾಡೋಕ್ಕಾಗೋದಿಲ್ಲ, ತುಂಬ ಸಿವಿಯರ್ ಅಂದರೆ ಒಂದು ನಾರ್ಮಲ್ ಶೇಪ್ ಏನಿರುತ್ತೆ ಜಾಯಿಂಟಿನ ಒಂದು ಶೇಪ್ ಅದು ಅಫೆಕ್ಟ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ ಅದನ್ನ ಡಿಫಾರ್ಮಿಟೀಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಈ ಡಿಫಾರ್ಮಿಟೀಸ್ ಡೆವಲಪ್ ಆಗ್ತಿದೆ ಅಂತಂದರೆ ಸೊ ಅದು ಒಂದು ಕಾಂಪ್ಲಿಕೇಶನ್ಸ್ ಹಂತಕ್ಕೆ ತಲುಪಿದಾಗಲೇ ಈ ಥರದ ಒಂದು ಪಾಸಿಬಿಲಿಟೀಸ್ನ ನಾವು ನೋಡ್ತಕ್ಕಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.